ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 2025 VTU ಪೇಪರ್ ಅಲ್ಲಿ ಕೇಳಿರುವಂತಹ ಕ್ರುಸ್ಕಲ್ ಅಲ್ಗಾರಿದಮ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ಒಂದು ಪ್ರಾಬ್ಲಮ್ ಅನ್ನ 10 ಮಾರ್ಕ್ಸ್ ಗೆ ಕೇಳಿದ್ದಾರೆ. ಸೊ ಈ ಪ್ರಾಬ್ಲಮ್ ಅನ್ನ 10 ಮಾರ್ಕ್ಸ್ ಗೆ ಯಾವ ರೀತಿ ಬರೆಯೋದು ಅಂತ ಗೊತ್ತಾಗಲ್ಲ, ಯಾಕಂತಂದ್ರೆ ಇದು ವೆರಿ ಸ್ಮಾಲ್ ಪ್ರಾಬ್ಲಮ್. ಬಟ್ ನಾವು ಆ 10 ಮಾರ್ಕ್ಸ್ ತಗೋಬೇಕಲ್ವಾ, ಸೊ ಅದಕ್ಕೋಸ್ಕರ ಥಿಯರಿನೂ ಕೂಡ ಬರಿತಾ ಹೋಗೋಣ. ಸೊ ಅವಾಗ 10 ಮಾರ್ಕ್ಸ್ ಗೆ ಆಗ್ತಾ ಹೋಗುತ್ತೆ, ಸರಿನಾ? ಸೊ ನಾನು ಎರಡು ಮೆಥಡ್ ಹೇಳ್ಕೊಡ್ತೀನಿ, ನೀವು ಯಾವ್ದಾದ್ರು ಮೆಥಡ್ ಅನ್ನ ಯೂಸ್ ಮಾಡ್ಕೊಂಡು ಬರಿಬಹುದು. ಇಲ್ಲ ಅಂತಂದ್ರೆ ಎರಡು ಮೆಥಡ್ ಅನ್ನು ಕೂಡ ನೀವು ಎಕ್ಸಾಮ್ ಅಲ್ಲಿ ಬರಿಬಹುದು, ಸರಿನಾ? ಫಸ್ಟ್ ನಾವು ಥಿಯರಿಯನ್ನ ಬರೆಯೋಣ. ಏನು ಈ ಕ್ರುಸ್ಕಲ್ ಅಲ್ಗಾರಿದಮ್ ಇದೆಯಲ್ಲ, ಇದು ಯಾವ ಟಾಪಿಕ್ ಅಂಡರ್ ಬರೋದು? ಮಿನಿಮಮ್ ಕಾಸ್ಟ್ ಸ್ಪ್ಯಾನಿಂಗ್ ಟ್ರೀ. ಮಿನಿಮಮ್ ಕಾಸ್ಟ್ ಸ್ಪ್ಯಾನಿಂಗ್ ಟ್ರೀ. ಸೊ ಈ ಮಿನಿಮಮ್ ಕಾಸ್ಟ್ ಸ್ಪ್ಯಾನಿಂಗ್ ಟ್ರೀ ಅಲ್ಲಿ ನಮಗೆ ಮೇಜರ್ ಆಗಿ ಎರಡು ಅಲ್ಗಾರಿದಮ್ಸ್ ಬರುತ್ತೆ. ಒಂದು ಪ್ರಿಮ್ಸ್ ಅಲ್ಗಾರಿದಮ್, ಸೊ ಅದರದ್ದು ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ನೋಡ್ಬೋದು. ಇನ್ನೊಂದು ಯಾವುದು? ಕ್ರುಸ್ಕಲ್ ಅಲ್ಗಾರಿದಮ್. ಕ್ರುಸ್ಕಲ್ ಅಲ್ಗಾರಿದಮ್. ಈಗ ನಮ್ಮ ಕಾನ್ಸಂಟ್ರೇಷನ್ ಏನು? ಕ್ರುಸ್ಕಲ್ ಅಲ್ಗಾರಿದಮ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ. ಸೊ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ. 3 ಸ್ಟೆಪ್. ಮೊದಲನೇ ಸ್ಟೆಪ್ ಏನು ಅಂತಂದ್ರೆ, ಮೊದಲನೇ ಸ್ಟೆಪ್ ಅಲ್ಲಿ ರಿಮೂವ್ ಆಲ್ ದಿ ಸೆಲ್ಫ್ ಲೂಪ್ಸ್ and parallel edges. ಸೊ ಹಂಗಂದ್ರೆ ಏನು ಅಂತ ನಾನು ಇವಾಗ ಹೇಳ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಯಾವ್ದಾದ್ರು ನೋಡ್ಗೆ ಇಲ್ಲಿ ಜಿ ಇದೆ ಅಲ್ವಾ, ಇದಕ್ಕೆ ಏನಾದ್ರೂ ಸೆಲ್ಫ್ ಲೂಪ್ ಇದ್ರೆ ಅಂದ್ರೆ ಅದರಿಂದ ಅದಕ್ಕೆ ವಿತ್ ಎನಿ ವ್ಯಾಲ್ಯೂಸ್ 5 ಇರ್ಬೋದು, ಎನಿಥಿಂಗ್ ವ್ಯಾಲ್ಯೂ ಇದ್ರೂ ಕೂಡ ಸೆಲ್ಫ್ ಲೂಪ್ ಇದ್ರೆ ಏನ್ ಮಾಡಬೇಕು? ಅದನ್ನ ಫಸ್ಟ್ ತೆಗಿಬೇಕು, ಸರಿನಾ? ಅದು ವ್ಯಾಲ್ಯೂ ಏನಾದ್ರು ಆಗಿರ್ಲಿ, ಸೆಲ್ಫ್ ಲೂಪ್ ಅನ್ನ ನೀವು ತೆಗಿಬೇಕು. ನೆಕ್ಸ್ಟ್ ಪ್ಯಾರಲಲ್ ಎಡ್ಜಸ್ ಅಂತ ಅಂದ್ರೆ ಏನು? ಪ್ಯಾರಲಲ್ ಎಡ್ಜಸ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಇನ್ನೊಂದು ಎಡ್ಜ್ ಇದೆ, ಇ ಇಂದ ಜಿಗೆ ವಿತ್ ದ ವ್ಯಾಲ್ಯೂ ಆಫ್ 5 ಅಂತ ಅನ್ಕೊಳ್ಳಿ. ಸೊ ಇವಾಗ ಏನಾಯ್ತು? ಎರಡು ಎಡ್ಜ್ಗಳು ಆದಂಗಾಯ್ತು. ಎರಡು ನೋಡ್ಗಳ ಮಧ್ಯ ಎರಡು ನೋಡ್ಗಳ ಮಧ್ಯೆ ಎರಡು ಎಡ್ಜ್ ಆದಂಗಾಯ್ತು. ಸೊ ಎರಡು ಎಡ್ಜ್ಗಳು ಇರಬಾರ್ದು, ಕೇವಲ ಒಂದು ಮಾತ್ರ ಇರಬೇಕು. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ? ಪ್ಯಾರಲಲ್ ಎಡ್ಜಸ್ ಇದ್ದಾಗ ಕೇವಲ ಒಂದೇ ಒಂದು ಎಡ್ಜ್ ಅನ್ನ ಮಾತ್ರ ಉಳಿಸ್ಕೊಂತೀವಿ. ಇಲ್ಲಿ 3 ಎಡ್ಜ್ ಇದ್ರೂ ಪರವಾಗಿಲ್ಲ, ಎಷ್ಟಾದ್ರೂ ಎಡ್ಜ್ ಇರಲಿ, ನಾವು ಉಳಿಸ್ಕೋಬೇಕಾಗಿರೋದೆಷ್ಟು? ಕೇವಲ ಒಂದು. ಯಾವ್ದನ್ನ ಉಳಿಸ್ಕೋಬೇಕು? ಮಿನಿಮಮ್ ಕಾಸ್ಟ್ ಸ್ಪ್ಯಾನಿಂಗ್ ಟ್ರೀ. ಸೊ ಸ್ಮಾಲರ್ ವ್ಯಾಲ್ಯೂ ಇರುವಂತಹ ಎಡ್ಜ್ ಅನ್ನ ಉಳಿಸ್ಕೊಂತೀವಿ. ಸೊ 5 ಉಳಿಸ್ಕೋಬೇಕಾ, 4 ಉಳಿಸ್ಕೋಬೇಕಾ? 4 ಅನ್ನ ಉಳಿಸ್ಕೊಂತೀವಿ, 5 ಅನ್ನ ತೆಗಿತೀವಿ. ಇಷ್ಟೇ ಸಿಂಪಲ್. ಏನು ಏನಾದ್ರೂ ಕೂಡ ಸೆಲ್ಫ್ ಲೂಪ್ ಗಳಿದ್ರೆ ಅದನ್ನ ತೆಗೆದುಬಿಟ್ಟು ರೀಡ್ರಾ ಮಾಡಿ. ನೆಕ್ಸ್ಟ್ ಪ್ಯಾರಲಲ್ ಎಡ್ಜಸ್ ಇದ್ರೆ ಅವುಗಳನ್ನ ತೆಗೆದು ಸ್ಮಾಲರ್ ವ್ಯಾಲ್ಯೂ ಇರುವಂತಹ ಎಡ್ಜ್ ಅನ್ನ ಉಳಿಸ್ಕೊಂಡ್ರೆ ಆಯ್ತು. ನೆಕ್ಸ್ಟ್ ಎರಡನೇ ಸ್ಟೆಪ್ ಅಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ? ಸೋರ್ಸ್ ನೋಡ್ ಅನ್ನ ತಗೋಬೇಕು. ಸೋರ್ಸ್ ನೋಡ್ ಒಂದೊಂದ್ಸಲಿ ಅವರೇ ಕೊಡ್ತಾರೆ, ಇಲ್ಲ ಅಂತಂದ್ರೆ ನೀವೇ ತಗೋಬೇಕಾಗತ್ತೆ. ಯಾವ್ದಾದ್ರು ಒಂದು ಸೋರ್ಸ್ ನೋಡ್ ಅನ್ನ ತಗೊಳ್ಳಿ. ಫಾರ್ ಎಕ್ಸಾಂಪಲ್ ಎ. ಸೊ ಎ ಇಸ್ ಮೈ ಸೋರ್ಸ್ ನೋಡ್ ಅಂತ ತಗೊಂಡಿದ್ವಿ. ಸೊ ಇದು ಒಂದು ಮೆಥಡ್. ಇನ್ನೊಂದು ಮೆಥಡ್ ಇಂದ ನಾನು ಹೇಳ್ಕೊಡ್ತೀನಿ, ಸರಿನಾ? ಸೊ ಇದು ಮೊದಲನೇ ಮೆಥಡ್. ಸೊ ನೆಕ್ಸ್ಟ್ ಮೆಥಡ್ ಅಲ್ಲೂ ಕೂಡ ನಾನು ಹೇಳ್ಕೊಡ್ತೀನಿ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ. ಸೊ ಇವಾಗ ಸೋರ್ಸ್ ನೋಡ್ ಎ ಅನ್ನ ತಗೊಂಡಿದ್ದೀನಲ್ವಾ, ಸೊ ಎ ಇಂದ ಶುರು ಮಾಡಿ. ನಾನು ಏನ್ ಮಾಡಬೇಕು? ಕಡಿಮೆ ವ್ಯಾಲ್ಯೂ ಇರುವಂತಹ ಎಡ್ಜ್ ಗಳನ್ನ ಯೂಸ್ ಮಾಡಿಕೊಂಡು ಅಡ್ಜಸೆಂಟ್ ನೋಡ್ಗಳಿಗೆ ಹೋಗ್ಬೇಕು. ಏನು? ಕಡಿಮೆ ವ್ಯಾಲ್ಯೂ ಇರುವಂತಹ ಎಡ್ಜ್ ಗಳನ್ನ ಯೂಸ್ ಮಾಡಿಕೊಂಡು ಅಡ್ಜಸೆಂಟ್ ನೋಡ್ಗಳಿಗೆ ಹೋಗ್ಬೇಕು. ಈಗ ಎ ಇಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು? ಡಿಗೆ ಹೋಗ್ಬೋದು ಆರ್ ಬಿಗೆ ಹೋಗ್ಬೋದು. ಸೊ ದ ಸ್ಮಾಲರ್ ವ್ಯಾಲ್ಯೂ ಯಾವ್ದಿರೋದು? 2. ಐ ಕ್ಯಾನ್ ಗೋ ಟು ಬಿ. ಸೊ ಏನ್ ಮಾಡ್ತೀನಿ? ಎ ಇಂದ ಬಿಗೆ ಹೋಗ್ತೀನಿ ವಿತ್ ದ ಲೀಸ್ಟ್ ಕಾಸ್ಟ್ ಆಫ್ 2. ಸೊ ಇವಾಗ ಎ ಫುಲ್ ಟ್ರಾವರ್ಸ್ ಆಗಿದೆ. ನೆಕ್ಸ್ಟ್ ಇವಾಗ ಬಿ ಟ್ರಾವರ್ಸ್ ಆಯ್ತು. ಅಟ್ ಪ್ರೆಸೆಂಟ್ ನಾನು ಇವಾಗ ಬಿ ಅಲ್ಲಿದ್ದೀನಿ. ಬಿ ಇಂದ ನಾನು ಲೀಸ್ಟ್ ಕಾಸ್ಟ್ ಅನ್ನ ಯೂಸ್ ಮಾಡಿಕೊಂಡು ಯಾವ ಅಡ್ಜಸೆಂಟ್ ನೋಡ್ಗೆ ಹೋಗ್ಬೋದು ಅಂತ ನೋಡೋಣ. ಬಿ ಇಂದ ನಾನು ಸಿ ಗೆ ಹೋಗ್ಬೋದು ವಿತ್ ದಿ ಕಾಸ್ಟ್ ಆಫ್ 9, ಬಿ ಇಂದ ಎಫ್ ಗೆ ವಿತ್ ದಿ ಕಾಸ್ಟ್ ಆಫ್ 4, ಬಿ ಇಂದ ಇ ಗೆ ವಿತ್ ದಿ ಕಾಸ್ಟ್ ಆಫ್ 1. ಸೊ ಕಡಿಮೆ ವ್ಯಾಲ್ಯೂ ಯಾವ್ದಿರೋದು? 1. ಸೊ ಐ ಕ್ಯಾನ್ ಗೋ ಫ್ರಮ್ ಬಿ ಟು ಇ ವಿತ್ ದಿ ಕಾಸ್ಟ್ ಆಫ್ 1, ಸರಿನಾ? ಇವಾಗ ಇ ಕೂಡ ಏನಾಯ್ತು? ಟ್ರಾವರ್ಸ್ ಆಯ್ತು. ಸೊ ಇ ಕೂಡ ಇವಾಗ ಟ್ರಾವರ್ಸ್ ಆಗಿದೆ. ನೆಕ್ಸ್ಟ್ ಇ ಇಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು? ಡಿಗೆ ಹೋಗ್ಬೋದು ಅಥವಾ ಜಿಗೆ ಹೋಗ್ಬೋದು. ಟ್ರಾವರ್ಸ್ ಆಗಿರೋದಕ್ಕೆ ಮತ್ತೆ ವಾಪಸ್ ಹೋಗ್ಬಾರ್ದು. ಇ ಇಂದ ಡಿಗೆ ಕಾಸ್ಟ್ ಎಷ್ಟು? 6. ಇ ಇಂದ ಜಿಗೆ ಕಾಸ್ಟ್ ಎಷ್ಟು? 4. ಸೊ ನಾನೇನ್ ಮಾಡ್ತೀನಿ? ಕಡಿಮೆ ವ್ಯಾಲ್ಯೂ ಇರುವಂತಹ 4 ಅನ್ನ ಯೂಸ್ ಮಾಡಿಕೊಂಡು ಜಿಗೆ ಹೋಗ್ತೀನಿ. ಇನ್ನೊಂದು, ನೀವಿಲ್ಲಿ ಬರೀತಾ ಇರ್ತೀರಲ್ಲ ಮಿನಿಮಮ್ ಕಾಸ್ಟ್ ಸ್ಪೆಂಡಿಂಗ್ ಟ್ರೀ, ಅದನ್ನ ಬರಿಬೇಕಾದ್ರೆ ನೀವೊಂದು ನೆನ್ಪಿಟ್ಕೋಬೇಕು, ಎ ಸೈಕ್ಲಿಕ್ ಇರಬೇಕು. ಏನು? ಎ ಸೈಕ್ಲಿಕ್ ಇರಬೇಕು. ಎ ಸೈಕ್ಲಿಕ್ ಅಂತ ಅಂದ್ರೇನು? ಎ ಸೈಕ್ಲಿಕ್ ಅಂತ ಅಂದ್ರೆ ಸೈಕಲ್ ಫಾರ್ಮೇಶನ್ ಆಗಬಾರ್ದು. ನೋಡಿ ಇಲ್ಲಿ ಫುಲ್ ಕ್ಲೋಸ್ ಆಗಿದೆ ಅಲ್ವಾ, ಇದು ಸೈಕಲ್.
ನೋಡಿ ಇಲ್ಲಿ ಕ್ಲೋಸ್ ಆಗಿದೆಯಲ್ಲ ಸೈಕಲ್, ಒಂದಾದ್ರೂ ಸೈಡ್ ಕೂಡ ಖಾಲಿ ಇರಬೇಕು, ಅಂದ್ರೆ ಸೈಕಲ್ ಫಾರ್ಮೇಶನ್ ಆಗಬಾರ್ದು. ಸರಿನಾ? ಇಷ್ಟು ಡಿ ಉಳ್ಕೊಂಡಿದೆ, ಎಫ್ ಉಳ್ಕೊಂಡಿದೆ, ಸಿ ಉಳ್ಕೊಂಡಿದೆ. ನಾನು ಏನ್ ಮಾಡ್ಬೇಕು ಅಂತಂದ್ರೆ ಆ ನೋಡಿಗೆ ನಾನು ಯಾವ ನೋಡ್ಗಳು ಉಳ್ಕೊಂಡಿದೆ ಆ ನೋಡ್ಗೆ ಟ್ರಾವರ್ಸ್ ಆಗಿರುವಂತಹ ನೋಡಿಂದ ಬರಬೇಕು ವಿತ್ ದಿ ಮಿನಿಮಮ್ ಕಾಸ್ಟ್. ನೋಡಿ ಇವಾಗ ನಾನು ಡಿ ಗೆ ಬರಬೇಕು ಅಂತ ಅನ್ಕೊಳ್ಳಿ. ನಾನು ಜಿ ಇಂದ ಬರ್ಬೋದು, ಇ ಇಂದ ಬರ್ಬೋದು, ಎ ಇಂದ ಬರ್ಬೋದು. ನಾನೇನ್ ಮಾಡ್ಬೇಕು, ಕಡಿಮೆ ಕಾಸ್ಟ್ ಅಲ್ಲಿ ಬರಬೇಕು. ಸೊ ಇ ಇಂದ ಬರೋದಕ್ಕೆ 6, ಎ ಇಂದ ಬರೋದಕ್ಕೆ 3, ಜಿ ಇಂದ ಬರೋದಕ್ಕೆ 8. ಸೊ ಏನ್ ಮಾಡ್ತೀನಿ, 3 ಅನ್ನ ನಾನು ತಗೊಂತೀನಿ. ಸೊ ವಿತ್ ದಿ ಲೀಸ್ಟ್ ಕಾಸ್ಟ್ ಆಫ್ 3 ಐ ಆಮ್ ಕಮಿಂಗ್ ಟು ಡಿ. ಸೊ ಇವಾಗ ಡಿ ಕೂಡ ಟ್ರಾವರ್ಸ್ ಆಯ್ತು. ನೆಕ್ಸ್ಟ್ ಎಫ್ ಇದೆ. ಸೊ ಎಫ್ ಗೆ ನಾನು ಜಿ ಇಂದನಾದ್ರೂ ಬರ್ಬೋದು ವಿತ್ ದಿ ಕಾಸ್ಟ್ ಆಫ್ 6, ಬಿ ಇಂದನಾದ್ರೂ ಬರ್ಬೋದು ವಿತ್ ದಿ ಕಾಸ್ಟ್ ಆಫ್ 4, ಸಿ ಇಂದ ನಾನು ಇವಾಗ ಬರಬಾರ್ದು. ಯಾಕೆ ಹೇಳಿ, ಇನ್ನು ಕೂಡ ಸಿ ಟ್ರಾವರ್ಸ್ ಆಗಿಲ್ಲ. ಸರಿನಾ? ಸೊ ಇವಾಗ ಬಿ ಇಂದ ಬರ್ಬೋದು ಅಥವಾ ಜಿ ಇಂದ ಬರ್ಬೋದು. ಸೊ ಬಿ ಇಂದ ಬಂದ್ರೆ ಕಾಸ್ಟ್ ಎಷ್ಟಾಗುತ್ತೆ, 4. ಸೊ ದ ಲೀಸ್ಟ್ ಕಾಸ್ಟ್ ಅಲ್ಲಿ ಬರಬೇಕು. ಸೊ 4 ನ ಯೂಸ್ ಮಾಡಿಕೊಂಡು ಎಫ್ ಗೆ ಬರ್ತೀನಿ. ಸೊ ಎಫ್ ಕೂಡ ಟ್ರಾವರ್ಸ್ ಆಯ್ತು. ಇನ್ನ ಒಂದೇ ಒಂದು ನೋಡಿರೋದು ಸಿ. ಬಿ ಇಂದ ಸಿ ಬರ್ಬೋದು ವಿತ್ ದಿ ಕಾಸ್ಟ್ ಆಫ್ 9, ಎಫ್ ಇಂದ ಸಿ ಬರ್ಬೋದು ವಿತ್ ದಿ ಕಾಸ್ಟ್ ಆಫ್ 3. ಸೊ ದ ಸ್ಮಾಲೆಸ್ಟ್ ಕಾಸ್ಟ್ ಈಸ್ 3. ಸೊ ಏನು, ಸಿ ಗೆ ಬರ್ತೀವಿ. ಸೊ ಲಾಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡಬೇಕು ಅಂತಂದ್ರೆ ದಿಸ್ ಈಸ್ ಸ್ಟೆಪ್ ನಂಬರ್ 3. ಸೊ ಲಾಸ್ಟ್ ಸ್ಟೆಪ್ ಅಲ್ಲಿ ನಾವು ಟೋಟಲ್ ಪಾತ್ ಕಾಸ್ಟ್ ಅನ್ನ ಕಂಡುಹಿಡಿಬೇಕು. ಸೊ ಟೋಟಲ್ ಪಾತ್ ಕಾಸ್ಟ್ ಏನಾಗುತ್ತೆ, 3 ಪ್ಲಸ್ 2 ಪ್ಲಸ್ 1 ಪ್ಲಸ್ 4 ಪ್ಲಸ್ 4 ಪ್ಲಸ್ 3. 3 ಪ್ಲಸ್ 2 ಪ್ಲಸ್ 1 ಪ್ಲಸ್ 4 ಪ್ಲಸ್ 4 ಪ್ಲಸ್ 3. ಸೊ ಅಷ್ಟನ್ನು ಆಡ್ ಮಾಡಿ ಏನಾಗುತ್ತೆ, 3 ಪ್ಲಸ್ 2 ವಿಲ್ ಬಿ 5, 4 ಪ್ಲಸ್ 1 ವಿಲ್ ಬಿ 5, 4 ಪ್ಲಸ್ 3 ವಿಲ್ ಬಿ 7, 5 5 10, 10 ಪ್ಲಸ್ 7 ಅಂತಂದ್ರೆ 17 ಆಯ್ತು. ಇದು ಒಂದು ಮೆಥಡ್. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ಬೋದು ಗೊತ್ತಾ, ಫಸ್ಟ್ ಸ್ಟೆಪ್ ಸೇಮ್ ಇರುತ್ತೆ ಇನ್ನೊಂದು ಮೆಥಡ್ ಅಲ್ಲಿ, ಆರ್ ಈ ಮೆಥಡ್ ಆದ್ರೂ ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಸೆಕೆಂಡ್ ಸ್ಟೆಪ್ ಏನಾಗುತ್ತೆ ಅಂತಂದ್ರೆ ನಾವಿಲ್ಲಿ ಸೋರ್ಸ್ ನೋಡನ್ನ ಕಂಡುಹಿಡ್ಕೊಳ್ಳಲ್ಲ. ಏನ್ ಮಾಡ್ತೀವಿ ಅಂತಂದ್ರೆ ಪ್ರತಿ ಒಂದು ಎಡ್ಜ್ ಗಳ ವ್ಯಾಲ್ಯೂನ ಬರಿತಾ ಹೋಗ್ತೀವಿ. ಏನು, ಎಡ್ಜ್ ಗಳ ವ್ಯಾಲ್ಯೂನ ಬರಿಬೇಕು. ಅದು ಯಾವ ರೀತಿ ಬರಿಬೇಕು ಅಂತಂದ್ರೆ ಫ್ರಮ್ ಲೀಸ್ಟ್ ಕಾಸ್ಟ್ ಟು ದ ಹೈಯರ್ ಕಾಸ್ಟ್. ಸೊ ಇಷ್ಟರಲ್ಲಿ ಕಡಿಮೆ ಎಡ್ಜ್ ವ್ಯಾಲ್ಯೂ ಇರೋದು ಯಾವುದಕ್ಕೆ, ಬಿ ಇಂದ ಇಗೆ. ಸೊ ಬಿ ಟು ಇ ವಿತ್ ದಿ ಕಾಸ್ಟ್ ಆಫ್ 1. ನೆಕ್ಸ್ಟ್ 1 ಆಯ್ತು. 1 ಎಲ್ಲಾದ್ರೂ ಇದೆಯಾ, ಇಲ್ಲ. 2 ಇದೆಯಾ ನೋಡಿ, ಎಸ್ 2 ಇದೆ. ಎ ಇಂದ ಬಿಗೆ ವಿತ್ ದಿ ಕಾಸ್ಟ್ ಆಫ್ 2. ನೆಕ್ಸ್ಟ್ 2 ಎಲ್ಲಾದ್ರೂ ಇದೆಯಾ, ಇಲ್ಲ. 3 ಎಲ್ಲೆಲ್ಲಿದೆ ನೋಡಿ, ಎ ಇಂದ ಡಿ ಗೆ ವಿತ್ ದಿ ಕಾಸ್ಟ್ ಆಫ್ 3. ನೆಕ್ಸ್ಟ್ ಸಿ ಇಂದ ಎಫ್ ಗೆ ವಿತ್ ದಿ ಕಾಸ್ಟ್ ಆಫ್ 3. ನೆಕ್ಸ್ಟ್ 3 ಆಯ್ತು. 4 ಇದೆಯಾ, ಎಸ್. ಬಿ ಇಂದ ಎಫ್ ಗಿದೆ, ಇ ಇಂದ ಜಿ ಗಿದೆ. ಬಿ ಇಂದ ಎಫ್ ಗೆ ವಿತ್ ದಿ ಕಾಸ್ಟ್ ಆಫ್ 4. ನೆಕ್ಸ್ಟ್ ಇ ಇಂದ ಜಿ ಗೆ ವಿತ್ ದಿ ಕಾಸ್ಟ್ ಆಫ್ 4. 4 ಆಯ್ತು. 5 ಎಲ್ಲಾದ್ರೂ ಇದೆಯಾ, 5 ಇಲ್ಲ. 6 ಇದೆ. ಡಿ ಇಂದ ಇಗೆ 6, ಡಿ ಇಂದ ಇಗೆ 6. ಸೊ ಇದು ಇನ್ನೊಂದು ಮೆಥಡ್. ಈ ಮೆಥಡ್ ಅಲ್ಲೂ ಕೂಡ ಸಾಲ್ವ್ ಮಾಡಬಹುದು. ನೆಕ್ಸ್ಟ್ 6 ಆಯ್ತು. 7 ಇಲ್ಲ. 8 ಇದೆಯಾ, 8 ಇದೆ. ಎಸ್, ಡಿ ಇಂದ ಜಿಗೆ 8. ನೆಕ್ಸ್ಟ್ ಲಾಸ್ಟ್ ಒನ್ ಒಂದೇ ಒಂದು ಉಳಿದಿರೋದು ಬಿ ಇಂದ ಸಿಗೆ. ಸೊ ಬಿ ಇಂದ ಸಿಗೆ ಅಂತಂದ್ರೆ 9. ಸೊ ಇವಾಗ ಇಷ್ಟನ್ನ ಬರ್ದಾದ್ಮೇಲೆ ಸೆಕೆಂಡ್ ಸ್ಟೆಪ್ ಅಲ್ಲಿ ಫಸ್ಟ್ ಸ್ಟೆಪ್ ಅದೇ ಉಳ್ಕೊಂಡಿರುತ್ತೆ. ಈ ಮೆಥಡ್ ಯೂಸ್ ಮಾಡಿದ್ರು ಕೂಡ ಫಸ್ಟ್ ಸ್ಟೆಪ್ ಇದೆ. ಸೆಕೆಂಡ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ, ನಾವು ವ್ಯಾಲ್ಯೂಗಳನ್ನ ಬರಿತೀವಿ. ಎಡ್ಜ್ ಗಳ ವ್ಯಾಲ್ಯೂನ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ನೋಡಿ, ಎಡ್ಜ್ ಗಳ ವ್ಯಾಲ್ಯೂನ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ. ನೆಕ್ಸ್ಟ್ ಏನ್ ಮಾಡಬೇಕು ಅಂತಂದ್ರೆ ಇವುಗಳನ್ನ ಯೂಸ್ ಮಾಡಿಕೊಂಡು ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಫಸ್ಟ್ ಖಾಲಿ ನೋಡ್ ಗಳನ್ನ ಮಾತ್ರ ಬರ್ಕೊಳ್ಳಿ. ಎ ಯಾವ್ಯಾವ ಪೊಸಿಷನ್ ಅಲ್ಲಿ ಇದ್ದೋ ಅದೇ ಪೊಸಿಷನ್, ಎ ಬಿ ಸಿ ಎಫ್ ಇ ಮತ್ತೆ ಡಿ ಮತ್ತೆ ಜಿ. ಸೊ ಅವುಗಳ ಪೊಸಿಷನ್ ಅಲ್ಲಿ ಬರ್ಕೊಂಡ್ರ. ಸೊ ಬರ್ಕೊಂಡಾದ್ಮೇಲೆ ಒಂದೊಂದೇ ಯೂಸ್ ಮಾಡಿ. ಬಿ ಇಂದ ಇಗೆ, ಸೊ ಬಿ ಇಂದ ಇಗೆ ವಿತ್ ದಿ ಕಾಸ್ಟ್ ಆಫ್ 1. ನೆಕ್ಸ್ಟ್ ಎ ಇಂದ ಬಿಗೆ ವಿತ್ ದಿ ಕಾಸ್ಟ್ ಆಫ್ 2. ನೆನಪಿರ್ಲಿ, ಎ ಸೈಕ್ಲಿಕ್ ಇರಬೇಕು, ಸೈಕಲ್ ಫಾರ್ಮೇಶನ್ ಆಗಬಾರ್ದು. ನೆಕ್ಸ್ಟ್ ಎ ಇಂದ ಡಿಗೆ ವಿತ್ ದಿ ಕಾಸ್ಟ್ ಆಫ್ 3. ನೆಕ್ಸ್ಟ್ ಸಿ ಇಂದ ಎಫ್ ಗೆ ವಿತ್ ದಿ ಕಾಸ್ಟ್ ಆಫ್ 3. ಸಿ ಇಂದ ಎಫ್ ಗೆ ವಿತ್ ದಿ ಕಾಸ್ಟ್ ಆಫ್ 3. ನೆಕ್ಸ್ಟ್ ಬಿ ಇಂದ ಎಫ್ ಗೆ ವಿತ್ ದಿ ಕಾಸ್ಟ್ ಆಫ್ 4. ಬಿ ಇಂದ ಎಫ್ ಗೆ ವಿತ್ ದಿ ಕಾಸ್ಟ್ ಆಫ್ 4. ನೆಕ್ಸ್ಟ್ ಇ ಇಂದ ಜಿ ಗೆ ವಿತ್ ದಿ ಕಾಸ್ಟ್ ಆಫ್ 4. ಇ ಇಂದ ಜಿ ಗೆ ವಿತ್ ದಿ ಕಾಸ್ಟ್ ಆಫ್ 4. ನೆಕ್ಸ್ಟ್ ಇ ಇಂದ ಜಿ ಗೆ ಆಯ್ತು. ನೆಕ್ಸ್ಟ್ ಡಿ ಇಂದ ಇ ಗೆ ವಿತ್ ದಿ ಕಾಸ್ಟ್ ಆಫ್ 6. ಡಿ ಇಂದ ಇ ಗೆ ಹಾಕಿದ್ರೆ ಸೈಕಲ್ ಫಾರ್ಮೇಶನ್ ಆಗುತ್ತೆ. ಈ ರೀತಿ ಹಾಕಿದ್ರೆ ಸೈಕಲ್ ಫಾರ್ಮೇಶನ್ ಆಯ್ತಾ, ಒಂದ್ ಸೈಡ್ ಆದ್ರೂ ಕೂಡ ಖಾಲಿ ಇರಬೇಕು. ಸೊ ಇದನ್ನ ನಾನು ಯೂಸ್ ಮಾಡಲ್ಲ. ನೆಕ್ಸ್ಟ್ ಡಿ ಇಂದ, ಸೊ ಇದನ್ನ ನಾನು ಯೂಸ್ ಮಾಡಿದ್ದೆ. ನೆಕ್ಸ್ಟ್ ಡಿ ಇಂದ ಜಿ ಗೆ ವಿತ್ ದಿ ಕಾಸ್ಟ್ ಆಫ್ 8. ಡಿ ಇಂದ ಜಿ ಗೆ, ಸೊ ಈ ರೀತಿ ಹಾಕಿದ್ರೆ ಸೈಕಲ್ ಫಾರ್ಮೇಶನ್ ಆಗುತ್ತೆ, ಯೂಸ್ ಮಾಡಬಾರ್ದು. ನೆಕ್ಸ್ಟ್ ಬಿ ಇಂದ ಸಿ ಗೆ, ಸೊ ಬಿ ಇಂದ ಸಿ ಗೆ ಈ ರೀತಿ ಹಾಕಿದ್ರೆ ಸೈಕಲ್ ಫಾರ್ಮೇಶನ್ ಆಗುತ್ತೆ, ಸೊ ಯೂಸ್ ಮಾಡಬಾರ್ದು.
ನೋಡಿ ಎಲ್ಲಾ ನೋಡ್ಗಳನ್ನು ಕೂಡ ಟ್ರಾವೆಲ್ ಮಾಡಿದೀವಾ. ನೋಡಿ ಎಲ್ಲಾ ನೋಡ್ಗಳಿಗೂ ಕೂಡ ಒಂದಾದ್ರೂ ಎಡ್ಜ್ ಕನೆಕ್ಷನ್ ಇದೆ, ಟ್ರಾವೆಲ್ ಮಾಡಿದೀವಿ. ಸೊ ಫೈನಲ್ ಅಲ್ಲಿ ಏನ್ ಮಾಡ್ಬೇಕು, ಕಾಸ್ಟ್ ಅನ್ನ ಕಂಡುಹಿಡಿಬೇಕು, ಲೀಸ್ಟ್ ಕಾಸ್ಟ್. ಸೇಮ್ ಇದು ಯಾವ ರೀತಿ ಬಂದಿದೆ ಅದೇ ರೀತಿ ಬಂದಿದ್ಯಾ, ಸೇಮ್ ಆನ್ಸರ್ ಬರುತ್ತೆ. ನೀವು ಯಾವ್ದಾದ್ರು ಮೆಥಡ್ ಅನ್ನ ಯೂಸ್ ಮಾಡ್ಕೋಬಹುದು. ಸೊ ಈ ಮೆಥಡ್ ಯೂಸ್ ಮಾಡೋದಿದ್ರೆ 1 2 3 4 4 ಸ್ಟೆಪ್. ಇದ್ರಲ್ಲೂ ಅಷ್ಟೇ ಫಸ್ಟ್ ಸ್ಟೆಪ್ ಸೇಮ್ ಇರುತ್ತೆ. ಸೆಕೆಂಡ್ ಸ್ಟೆಪ್ ಅಲ್ಲಿ ಎಲ್ಲಾ ಎಡ್ಜ್ಗಳ ವೇಟ್ ಅನ್ನ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರ್ಕೋಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು, ಮಿನಿಮಮ್ ಕಾಸ್ಟ್ ಸ್ಪ್ಯಾನಿಂಗ್ ಟ್ರೀ ಅನ್ನ ಕನ್ಸ್ಟ್ರಕ್ಟ್ ಮಾಡಿ 4ನೇ ಸ್ಟೆಪ್ ಅಲ್ಲಿ ನಾವು ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಅಂತಂದ್ರೆ ಮಿನಿಮಮ್ ಕಾಸ್ಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀವಿ. ನೀವು ಇವೆರಡರಲ್ಲಿ ಯಾವ್ದಾದ್ರೂ ಕೂಡ ಮೆಥಡ್ ಅನ್ನ ಯೂಸ್ ಮಾಡ್ಕೊಳ್ಳಿ. ಸೊ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.